ಈಗ ನಿಮ್ದು ಬಾಜು ಪಡ್ದಾಗ ಹೋಗಿ ಒಂದು ಎರಡು ತೆಗೆದು ನೋಡಿದ್ವಿ ಅಂದ್ರೆ ಅಲ್ಲಿ ನಿಮಗೆ ಕ್ಲಿಯರ್ ಕಟ್ ಡಿಫ್ರೆನ್ಸ್ ಗೊತ್ತಾಗ್ತದೆ. ಬೇರೆ ಬಿಟ್ಟದ್ ನೋಡ್ರಿ ಇಲ್ಲಿ ಅಂದ್ರೆ ಇವ್ರ ಒಂದು 5 kg ಇದು ಪ್ಯಾಕೆಟ್ ಹಾಕಿದ್ರಿ. ಇದು ಜೈಟುನಿಕ್ ಕೆಮ್ ಅಂತ ಬರ್ತೈತಿ. ಇದ್ರ ಕೆಲಸ ಏನು ಮಾಡ್ತೈತಿ? ಇದಲ್ಲ 5 kg ಇದು 2 kg ತಂದಿನಿ ನಾನು ಸುಮ್ಮನೆ ಬ್ಯಾಗ್ನ ಇಟ್ಕೊಂಡು ಹಿಡ್ದಾಗ. ನೀವು 5 kg ಹಾಕಿದ್ದೀರಿ. ಈಗ ನಿಮ್ಮ ಆಜು ಬಾಜು ಒಂದು 3-4 ಪ್ಲಾಟ್ಗಳು ಅದಾರ. ನೀವೇನು ಡೋಸ್ ಮಾಡಿರಲ್ಲ, ಯಾವುದು SSC ಇರ್ಬೋದು, ಪೊಟ್ಯಾಶ್ ಇರ್ಬೋದು, ಇದೇ ಡೋಸ ಮಾಡ್ಯಾರ ಅವರು ಬಲ್ಕ್. ಬಟ್ ಇದನ್ನ ಮಿಕ್ಸ್ ಮಾಡಿ ಹಾಕಿಲ್ಲ. ಇಲ್ಲೇ ಅನ್ನ ಸಬ್ ಕಂಪ್ನಿ ಅವ್ರ ಪ್ಲಾಟಿಗೆ ಹೋಗ್ರಿ ನೀವು, ಅಲ್ಲಿ ತೆಗೆದು ನೋಡಿದ್ರೆ ಇಟ್ ಸಫಿಷಿಯೆಂಟ್ ಬೇರ್ ಬೆಳವಣಿಗೆ ಆಗಿರಂಗಿಲ್ಲ. ಎದಕ್ಕೆ ರೀ? ಇದನ್ನ ಪ್ರಾಡಕ್ಟ್ ಹಾಕೇ ಇಲ್ಲ ಅವರು. ಬೇರೆ ಭಾಳ ಇದು ಇನ್ನೂ ತಗೊಳ್ತೀವ್ರಿ ಕುರ್ಪಿಲಿಕ್ಕೆ ಆನ್ಸರ್. ಈಗೇನು ಇಷ್ಟು ಡೆವಲಪ್ಮೆಂಟ್ ಆಗೈತಿಲ್ಲ ನಿಮ್ಮದು, ಇದ್ರ ಬೆಳವಣಿಗೆ ಹೆಂಗೆ ಸ್ಪೀಡ್ ಹೋಗುತ್ತಾ ನಿಮ್ಗೆ ಗೊತ್ತಾಗಲ್ಲ. ಆ ಥರ ಬೆಳೆದು ಬರ್ತೈತಿ ಇದು ಬೆಳೆ. ಅದಕ್ಕೆ ನಿಮಗೆ ಸಪೋರ್ಟ್ ಆಗ ನೋಡ್ಲಿಕ್ಕೆ ಬರಂಗಿಲ್ಲ, ಹಂಗೆ ಬೆಳಿತೈತಿ ಇದು ಬೆಳೆ. ಬಟ್ ನಿಮ್ಮದೇನು ನೀರು ಶಾರ್ಟೇಜಿಗೆ ಪ್ರಾಬ್ಲಮ್ ಬಿತ್ತಲ್ಲ, ಅಲ್ಲಿ ಸ್ವಲ್ಪ ಮೊಳೆಗೆ ಬರ್ಲಕ್ಕೆ ಡಿಲೇ ಆಗೈತಿ. ಇಲ್ಲಾಂದ್ರೆ ನಿಮ್ಮದು ಮಟ್ಟ ಮಳೆ ಆದದ ಪಾಡಿಲ್ಲ. ಕುರ್ಪಿ ಹಾಕ್ಸ್ರಿ ಬರ ಹರಿತೈತದ ಏನೋ ತೆಳಗ್ತೀವ್ರಿ. ಹಾಂ ಬನ್ನಿ ಏನೋ ಮಾಡೋದಿಲ್ಲ ಹೇಳ್ತಾರೆ ಟಾಪ್ ಅವ್ರು. ಬನ್ನಿ ಏನು ಮಾಡಂಗಿಲ್ಲತ್ತ. ಯಾರು ನಿಮಗೆ ನೀವು ಅಂದಿರಲ್ಲ ನಿನ್ರಿ ಎಲ್ಲ ತಿಂದು ಬಿಡೋತಾರ್ರಿ. ಬೇರೆ ಕಡ್ದು ಬಿಡೈತಲ್ರಿ ಸಾಕು. ಹಾಂ ಬೇರೆ ಕಡಿತೈತ್ರಿ. ನಾವು ರೀ ಜವಳದಾಗ ಹಚ್ಚಿದ್ರಿ. ಹಾಂ ರೀ ಮನ್ಕಾಕ್ರಿ. ಹಾಂ ಫುಲ್ಲು ಜವಳ ಏನು ಹಚ್ಚಿದ್ರಲ್ಲೇ ಬಂದಿಟ್ರಿ. ಹಾಂ ರೀ ಎಬ್ಬಸ್ರಿ ಬರ್ತದೆ. ತಕಾರಿ ಹಾಂ ರೀ ಧಾನ್ಯ ಎಲ್ಲ ಚೊಕ್ಕರಿ ಸಾಲಾಗ ಬಂದಿದ್ದು. ಓಕೆ. ಹಾಂ ಸತ್ತೋಗಿದ್ರು. ಒಂದು ಔಷಧ ಬಿಟ್ಟಿಲ್ರಿ ನಾವು. ಹಾಂ ತಾನೇ ಸತ್ತಿದ್ದು ನಿನಗತ್ತೆ. ಹಾಂ ಇನ್ನೂ ಜಾಸ್ತಿ ನೋಡಿ ಎಷ್ಟು ಬೇರೆ ಬಿಟ್ಟದ ನೋಡ್ರಿ. ಹಾಂ ಅಷ್ಟು ಬೆಳವಣಿಗೆ ಐತಿ. ಬೆಳವಣಿಗೆ ಬರ್ತದೆ ಅದು. ಇನ್ನು ಸ್ಟಾರ್ಟಿಂಗ್ ಸ್ಟೇಜ್ ಅದ ರೀ. ಈಗ ಬೆಳಗ್ಗೆ ಸ್ಟಾರ್ಟ್ ಆಗ್ಯದ. ಇನ್ನು ಚಲೋ ಬೆಳಿತೈತೆ ಮುಂದೆ ತಿಂಗಳ ಆ ಟೈಮಲ್ಲಿ ರೀ. ಹಾಂ ತಿಂಗಳಾಗಿ 10 ತೊಂಬರ್ಲಿ ಇದು ಇಟ್ಕೋರಿ ಸ್ವಲ್ಪ. ಮತ್ತೆ ಬೇರ್ಲಾಗಿದೆ. ನಿಮಗೆ ಹೇಳಿ ಹೋಗಿದ್ನಲ್ಲ, ಹೆಲ್ಪರ್ ಹಟ್ಟಿದ, ಬಿರಂಗಟ್ಟಿದ, ಕಲ್ಲುಳ್ಳಿ ಇದ, ಹಿಂಗೆ ಬೇರೆ ಬಿಟ್ಟು ಯಾರ್ಯಾರು ಹಾಕ್ಯಾರ ಅಂತೇಳಿ. ನಿಮ್ಮದು 100% ಬರ್ತದಂತ ಹೇಳಿ ಹೋಗಿದ್ನಲ್ಲ. ಈ ಥರ ಅದ ನೋಡ್ರಿ ಕಂಡೀಷನ್. ಬರೋಬ್ಬರಿ ಇಲ್ರಿ. ಹಾಂ ಮುಂದೇನು ವೈಟ್ ಟೆಸ್ಟ್ ಜಾಸ್ತಿ ಬಂದವಲ್ಲ ಗೊಂಚಲ ಇವ ಎಲ್ಲ ಕೆಲಸ ಮಾಡುವಲ್ಲ. ಹಾಂ ಇವು ಏನಿರ್ತಾವಲ್ಲ ದಮ್ ಬೇರೆ ಜಸ್ಟ್ ಸಪೋರ್ಟ್ ಗಿಡ ನಿಲ್ಲಕ್ಕೆ. ಎಲ್ಲ ಗೊಬ್ಬರ ಆಯಿತು, ನೀರಾಯಿತು, ಎಲ್ಲ ಕುಡಿದೀವಿ ಸಣ್ಣ ಬೇರೆ. ಇವು ಎಷ್ಟು ಆ್ಯಕ್ಟಿವ್ ಇರ್ತಾವಲ್ಲ ಅಟ್ ನಿಮ್ಮ ಬೆಳೆ ಹೆಲ್ದಿ ಹೋಗ್ತವೆ. ಅದ್ರ ತಕ್ಕಂಗೆ ನೀವು ಅದಕ್ಕೆ ಕೊಟ್ರಿ ಅಂದ್ರೆ ಏನು ಕೊಡ್ಲಾರ್ದ ಬರೀ ಬೇರೆ ಬೆಳೆಸಿದ್ರು ಕೆಲಸ ಆಗಂಗಿಲ್ಲ. ಹಂಗಲ್ರಿ. ಈಗ ಬೆಳೆದೈತಿ, ಇದಕ್ಕೇನ್ರಿ ನೀವು ಊಟ ಕೊಟ್ರಿ ಅಂದ್ರೆ ಬೆಳೆ ಚಲೋ ಬರ್ತೈತಿ. ನಮಗೆ ಬೇರೆ ಚಲೋ ಐತಿ, ಅಷ್ಟ್ರ ಮ್ಯಾಗ ಬೆಳಿತೈತಿ. ನೀವೇನು ಕೊಡಲಿಲ್ಲ ಅಂದ್ರೆ ಏನೂ ಬರಂಗಿಲ್ಲ. ಹಂಗೈತಿ ಕಂಡೀಷನ್. ಈಗ ನಿಮ್ಮ ಬಾಜು ಪಡೆದವ್ರು ಹಾಕಿರಂಗಿಲ್ಲ ನೋಡ್ರಿ. ಅದ ಅಲ್ಲ, ಅದು ಮುಂದೆ ಹೋಗಿನೂ 1 ತಿಂಗಳಾದ್ಮೇಲೆ ನಿಮಗೆ ಡಿಫ್ರೆನ್ಸ್ ಕಾಣ್ತದೆ. ಈ ಬೇರ್ ಮೇಲೆ ಹೆಂಗೆ ಇದು ಡೆವಲಪ್ಮೆಂಟ್ ಹಾಕೋತ ಹೋಗ್ತೈತಲ್ಲ ಹಂಗೆ ನಿಮಗೆ ಡಿಫ್ರೆನ್ಸ್ ಕಾಣ್ತದೆ. ಅದು ಆಜು ಬಾಜು ಕಲರ್ ಚೇಂಜ್ ಆಗ್ತದೆ. ಇದು ದಿವ್ಸಕ್ಕೆ ಚೇಂಜ್ ಆಗ್ತದೆ. ಹಾಂ ರೀ. ಈಗ ಬಾಜು ಮೈಸೂರು ಅಲ್ರಿ, ಇಲ್ಲೇ ಹೇಳ್ತೀನಿವ್ರಿ ನಾವು. ಹಾಂ ಈ ಬಾಜು ಒಂದು ಪಡ್ದಾಗ ನೋಡೋಣ ಬರ್ರಿ. ಅವ್ರು ಹಾಕಿಲ್ಲ, ಯೂಸ್ ಮಾಡಿಲ್ಲ ಪ್ರಾಡಕ್ಟ್. ಅವ್ರದ್ದು ಹೆಂಗೆ ನೋಡೋಣ ಬರ್ರಿ. ಇದು ತೊಗೊಂಡ ಹೊಂಬರ್ರಿ, ಕುರ್ಪಿ ತೊಗೊಂಬರ್ರಿ. ಇಲ್ಲಿ ಈಗ ಜಾಸ್ತಿ ಆಗಿದ್ರಲ್ಲ. ಇನ್ನೇಗ ಬಂದು ನೋಡಿ ನಾವು ಇದನ್ನು ಇವನ್ನೆಲ್ಲ 3 ತೆಗಿರ್ಲ ಇದನ್ನ ಹೇಳ್ತೀನಿ.
ನಮಗೆ ಗೊತ್ತಾಗ್ಬೇಕತ್ತಾರ ಅವ್ರ. ನಿಮಗೂ ಡಿಫ್ರೆನ್ಸ್ ಗೊತ್ತಾಗಬೇಕಲ್ಲ ಹಾಕಿದವ್ರಿಗೂ ಹಾಕ್ಲ. ನಾನು ನಿಮಗೆ 10 ಬೀಜ ತೆಗೆದು ನೀವು ನಿಮ್ಮ ಹೊಲ್ದಾಗ ಅಂತ ತಿಳ್ಕೊರಿ 10 ಬೀಜನೂ ಹಿಂಗೆ ಇರ್ತೈತೆ. ಹಾಂ ನೀರು ಒಟ್ಟ ಅರ್ಧ ಹಾಕ್ಲಾರ್ದವ್ರ ಪ್ಲಾಟ್ದಾಗ ಹೆಂಗೆ ಇರ್ತೈತೆ ನಾವು ಈ ಥರ ಡಿಫ್ರೆನ್ಸ್ ಇರ್ತದೆ. ಅವಕ್ಕೆಲ್ಲ ಕೆಮಿಕಲ್ ಸಿಗ್ಬೇಕಲ್ಲ ಬೇರೆ ಬೇರೆ. ಹಾಕ್ರಿ ಹಚ್ಕೋರಿ. ನಿಮಗೆ ಡಿಫ್ರೆನ್ಸ್ ತೋರ್ಸೋದಿತ್ತಲ್ಲ ನಮಗೆ ಅದ ನಮಗೂ ಅದು ಸರ್ ಅಂದ್ರೆ ತೊಗೊಂಬಂದು ಇಲ್ಲಿ ಪ್ಲಾಟ್ದಾಗ ತೋರ್ಸಾತೀನಿ ನಿಮಗೆ. ಹಾಕಿದವ್ರಿಗೂ ಹಾಕ್ಲಾರ್ಗೂ ಡಿಫ್ರೆನ್ಸ್ ಏನಿರ್ತದೆ ಅಂತ ಹೇಳಿ. ಯಾವ್ದಾ ಅದ ಇದನ್ನು ಯೂಸ್ ಮಾಡ್ಯಾರ ಅವರ, ಇದನ್ನು ಯೂಸ್ ಮಾಡಿದಾರ ಅವ್ರ, ಅದಕ್ಕೆ ಹಂಗೆ ಬಂದದ. ಈಗ 10 ಬೀಜ ತಗೋದ್ರು ಹಂಗೆ ಬಂದಿರ್ತದೆ. ನಮ್ಮದ ಎಲ್ಲ ಒಮ್ಮೆಲ್ಲ ಲಾವಣಿದ. ಮತ್ತು ಅಂತ ಕೆಮಿಕಲ್ಸ್ ಹಾಕಿತ್ತು. ಇದು ಮೈಕ್ರೋರೈಸಾ ಅಂತ ಬರ್ತದೆ ಹೇಳ್ರಿ. ಇದು ಬೇರ್ ಬಿಡ್ಬೇಕಲ್ಲ, ಈಗ ಮೈಯಾಗ ರಕ್ತ ಎಲ್ಲ ಇದ್ರೊಳಗೆ ಸರ್ಕ್ಯುಲೇಷನ್ ಆದ್ರೆ ಮನುಷ್ಯ ಬರೋಬ್ಬರಿ ಇರ್ತೈತಿ. ಬರ್ರಿ ಇಲ್ಲಿ ನಿಂದ್ರು ಬರ್ರಿ ನೀವು. ಹೋಗೋ ತಗೋಪ್ಪ. ನೀವು ಬರ್ತೀರಾ? ನೀವು ಬರ್ರಿ ಹೋಗಪ್ಪ ನೀನ. ನಾನು ಮೂರು ಚಾಲು ಮಾಡಿ ಕೇಳಿ ಬನ್ರಿ. ಹೌದೇನ್ರಿ? ಹಾಂ ರೀ ಹಾಂ. ಅದು ಇದು ಎಲ್ಲಿ ಹೋಯ್ತದ? ಇಲ್ಲಿ ನಿಂತು ಹೋಯ್ತು. ಇದೊಂದು ಸ್ವಲ್ಪ ಇದು ಹಾಕೋರಿ, ಸೌಂಡ್ ಕೇಳ್ತದ. ಯಾವ್ರಲ್ಲ ಕಿಂಗ್ ಮೇಕರ್ ಆನದಲ್ಲ ಅದ್ರಾಗ ವಿಡಿಯೋದಾಗ. ಓಕೆ. ಈಗ ನಿಮ್ಮ ಪಡ್ದಾಗ ನಾವು ಒಂದು ನಿನ್ನೆನೂ ಬಂದಿದ್ದೆ ನಾನು, ಇವ್ರು ಆನಂದವ್ರು ಇದ್ದಾಗ 4-5 ಬೀಜ ತೆಗೆದು ನೋಡಿದ್ವಿ. ಆ 4-5 ಬೀಜನೂ ಕೂಡ ಸಫಿಷಿಯೆಂಟಾಗಿ ಈ ಥರ ಬೇರು ಬಿಟ್ಟಿತ್ತು. ಇವಾಗ ಮುಂಜಾನೆ ಬಂದಾಗ ಹಿಂಗೆ ತೆಗೆದು ನೋಡಿದ್ವಿ, ಇದ್ರಾಗೂ ಐತಿ. ಅಂದರೆ ಯಾವುದೇ ಬೀಜ ತೆಗೆದ್ರು ಎಲ್ಲ ಬೀಜಕ್ಕೂ ಕೂಡ ಈ ಥರ ಬೇರು ಬಂದದ ನಿಮ್ಮ ಅರ್ಶನದಾಗ. ಅದೇ ನಿಮಗೆ ಡಿಫ್ರೆನ್ಸ್ ತೋರಿಸ್ಲಾಕ ನೀವು ಹಾಕಿದ್ದೀರಿ ನಿಮ್ಮ ಪಡ್ದಾಗ ಇದನ್ನ ಜೈಟುನಿಕೆ 5 kg ಬಾಜು ಹೊಲ್ದನವ್ರು ಹಾಕಿದ್ದಿಲ್ಲ. ಅಲ್ಲಿ ತೆಗೆದು ನೋಡಿದಾಗ ಬೇರಿಗೆ ಹೆಂಗೆ ಅನಿಸ್ತು, ನಿಮ್ಮ ಪಡ್ದಾಗ ಬೇರಿಗೆ ಹೆಂಗೆ ಅನಿಸ್ತು? ಬೇರೆ ಅಂತರೂ ಈ ನಮಗೆ ಬಿಟ್ಟೈತ್ರಿ ಇದು ಹಾಕಂತಲೇ ರೀ. ಓಕೆ. ಅವ್ರು ನಮ್ಮ ಕಾಕಾಗಳ್ದ ಬೇರೆ ಬಿಟ್ಟಿಲ್ರಿ. ಬಿಟ್ಟಿಲ್ರಿ. ಓಕೆ ಓಕೆ. ನೀವು ಆರೇ ಕಣ್ಣಾರೆ ಹೇಗೆ ತೆಗೆದು ನೋಡಿದ್ರು ಡಿಫ್ರೆನ್ಸ್ ಗೊತ್ತಾಯ್ತು ಹಾಕಿದ್ದಕ್ಕೂ ಹಾಕೋರ್ಗೆ ಏನು ಡಿಫ್ರೆನ್ಸ್ ಅಂತ ಹೇಳಿ. ಬಟ್ ಇದೇನು ಡಿಫ್ರೆನ್ಸ್ ಅದಲ್ಲ ಈಗ ಸದ್ಯ ಕಷ್ಟ ಅದ. ಬಟ್ ಇನ್ನೂ 1 ತಿಂಗಳ 2 ತಿಂಗಳ ದಾಟ್ದಂಗೆ ನಿಮ್ಮ ಪ್ಲಾಟ್ ಒಳಗೆ ಏನು ಚೇಂಜಸ್ ಬರ್ತಲ್ಲ ಬೆಳವಣಿಗೆ ಒಳಗೆ ಕಂಟಿನ್ಯೂಸ್ ಚೇಂಜ್ ಆಕೋತನ ಹೋಗ್ತಿರ್ತದೆ. ಯಾಕಂದ್ರೆ ಮೇನ್ ಕೆಲಸ ಮಾಡೋ ಇವ ನಿಮಗೆ ಆಕ್ಟಿವ್ ಆಗ್ಯಾವಂದ್ರೆ ಈಗ ಮುಂದೆ ಹೋದಂಗೆ ಬೆಳವಣಿಗೆಗೆ ಭಾಳ ಸ್ಪೀಡ್ ಗ್ರೋತ್ ಬರ್ತದೆ ಬಾಜು ಪ್ಲಾಟ್ಗೂ ನಿಮ್ಮ ಪ್ಲಾಟಿಗೂ. ಆ ಡಿಫ್ರೆನ್ಸ್ ಮುಂದಿನ ವಿಡಿಯೋದಾಗ ಆಗ್ತೀವಿ. ಥ್ಯಾಂಕ್ ಯು.